ಕಾಯಿನ್ಸ್ ಬೀಳೋದು, ಈ ಕೆಲವು ಐಟಮ್ಸ್ಗಳು ನನಗೆ ಕನ್ಫರ್ಮ್ ಮಾಡಬೇಕಾಗಿತ್ತು ಹೇಗೆ ಅಂತೇಳಿ. ಒಂದು ಪೆಟ್ಟಿಗೆ ಇತ್ತಂತ, ನೀನು ಆ ಪೆಟ್ಟಿಗೆಯಿಂದ ತೆಗೆದಿಲ್ಲ, ಆ ಪೆಟ್ಟಿಗೆಲಿ ಅಂತ 2 ಕಂಪಾರ್ಟ್ಮೆಂಟ್ ಉಂಟು ಅಂತ ನಾನು ಅವನಿಗೆ ಕ್ವಶನ್ ಹಾಕಿದ್ದೆ. ಹುಡುಗ ಇದ್ರಲ್ಲಿ ಅವನು ಹೇಳಿದ, ಎಲ್ಲಿ 2 ಕಂಪಾರ್ಟ್ಮೆಂಟ್ ಇಲ್ಲ ನೋಡಿ ಪೆಟ್ಟಿಗೆ ಅಂತ ಹೇಳಿದ್ರೆ ಪೆಟ್ಟಿಗೆ ತೆಗೆದು ತೋರಿಸಿದೆ. ನೋಡಿ, ಒಂದು ಪಾಠ ಕಲಿತೆ ನಾನು. ಎಂಥದ್ದು, ನಾನು ಮುಂದೆ ಮ್ಯಾಜಿಕ್ ಮಾಡೋದು ಅಂತ ಆದರೆ ಈ ಕುಡಿಯುವ ಅಭ್ಯಾಸವನ್ನು ಮಾಡ್ಕೊಳ್ಳೋದಿಲ್ಲ. ಅದು ಆ್ಯಕ್ಚುಲಿ ನಾನು ತಗೊಂಡದ್ದು ಆ ಟೈಮ್ನ ಡಿಸಿಷನ್. ಎಲಿಮೆಂಟರಿ ಶಾಲೆಯಲ್ಲಿ ಓದ್ತಾಯಿದ್ದೆ. ರಾತ್ರಿ ಮಲ್ಕೊಳ್ಳಿಕ್ಕೆ ಬಾಗಿಲು ಹಾಕ್ಲಿಕ್ಕೆ ನೋಡೋದು, ಗೋಡೆಯಲ್ಲಿ ಎಲ್ಲ ರೆಡ್ ಸ್ಪಾಟ್ಗಳು, 7-8 ಸ್ಪಾಟ್ ಇತ್ತು. ಕೂಡಲೇ ನೆನಪಾಯಿತು. ಅಣ್ಣ ಹೇಳಿದ, ಇಲ್ಲಿ ಕಲ್ಕತ್ತಲ್ಲಿ ಕಾಳಿಗೆ ಬಲಿ ಕೊಡ್ತಾರೆ ನೋಡಿ, ಇಲ್ಲಿ 8 ಸ್ಪಾಟ್ ಉಂಟು, ಬಹುಶಃ ಇದುವರೆಗೆ 8 ಜನರನ್ನು ಇವರು ಬೈತಾರೆ. ಈಗ ನಮ್ಮನ್ನ ಇಬ್ಬರಿಂದ ಕೊಟ್ಟು ನಾಳೆ 10 ಆಗ್ತದೆ ಅಣ್ಣ ಹೇಳಿದ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಾನು ಮಣಿಪಾಲದಲ್ಲಿ ಒಂದು 3 ದಶಕ ಪತ್ರಕರ್ತನಾಗಿ ಕೆಲಸ ಮಾಡಿದಂಥ ಸಂದರ್ಭದಿಂದಲೂ ವಿಶ್ವವಿಖ್ಯಾತ ಜಾದೂಗಾರರು ಅಂತ ಕರೆಸಿಕೊಂಡಂಥ ದಕ್ಷಿಣ ಕನ್ನಡದ ಮೊದಲ ಜಾದೂಗಾರರು ಮತ್ತೆ ಇಡೀ ಪ್ರಪಂಚದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಜಾದೂ ಮೂಲಕ ಪ್ರಸಿದ್ಧರಾದಂಥ ಪ್ರೊಫೆಸರ್ ಶಂಕರ್ ಅವರು ನನಗೆ ಪರಿಚಿತರು. ಸಮಾಜದ ಒಂದು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಜಾದೂ ಮಾಡುವ ಮೂಲಕ ಪರಿಹಾರವನ್ನು ಕಂಡುಕೊಂಡಂಥ ಭಾರತದ ಏಕೈಕ ಒಂದು ಪ್ರೋಗ್ರೆಸಿವ್ ಜಾದೂಗಾರ ಅಂತ ಕರೆಯಬಹುದು. ಅವರು ಜಾದೂಗಾಗಿ ಜಾದೂ ಮಾಡಿದ್ದಿಲ್ಲ. ಈಗ ಉದಾಹರಣೆಗೆ ಫೈನಾನ್ಸ್ನಿಂದ ಆಗ್ತಾ ಇರುವಂಥ ಮೋಸ, ವಂಚನೆ, ದಗಲಬಾಜಿತನ, ಇದರ ವಿರುದ್ಧ ಒಂದು ಅಭಿಯಾನದ ರೀತಿಯಲ್ಲಿ ಜಾದೂವನ್ನು ಮಾಡಿದವರು. ಮೂಢನಂಬಿಕೆಯ ವಿರುದ್ಧ ಜಾದೂವನ್ನು ಮಾಡಿದವರು. 10,000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಮಾಡಿದ್ದಷ್ಟೇ ಅಲ್ಲ, ಪ್ರಪಂಚದಲ್ಲೇ ಖ್ಯಾತಿವೆತ್ತಂತ PC ಸರ್ಕಾರ ಅವರ ಮೂಲಕ ಪ್ರೊಫೆಸರ್ ಅಂತ ಬಿರುದನ್ನು ಪಡ್ಕೊಂಡವರು. ಮೂಢನಂಬಿಕೆಯ ವಿರುದ್ಧ ಅನ್ನುವಂಥ ರೀತಿಯಲ್ಲಿ ಹಲವಾರು ರೀತಿಯ, ಈಗ ಉದಾಹರಣೆಗೆ ಬ್ಯಾಂಕಿಂಗ್ನಲ್ಲಿ ಜನಕ್ಕೆ ಉಪಯೋಗ ಆಗುವಂಥ ಈ ಯೋಜನೆಗಳೇನಿದೆಯಲ್ಲ, ಅದನ್ನು ಜಾದೂ ಮೂಲಕ ತಂದು ಅದನ್ನು ಸಮಾಜಕ್ಕೆ ಅತ್ಯಂತ ಜನಪ್ರಿಯವಾಗಿ ಅದನ್ನು ಮನೆಗೆ ಮನಸ್ಸಿಗೆ ಮುಟ್ಟಿಸಿದವರು ಪ್ರೊಫೆಸರ್ ಶಂಕರ್. 600 ವರ್ಷಗಳ ಕಳೆದು ಈ ರೋಪ್ ಟ್ರಿಕ್ ಇದೆಯಲ್ಲ, ಅದನ್ನು ಯಾರೂ ಮಾಡಿರಲಿಲ್ಲ. ಭಾರತದ, ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡದ ಹೆಮ್ಮೆಯ ಪ್ರೊಫೆಸರ್ ಶಂಕರ್ ಅದನ್ನು ಮಾಡುವ ಮೂಲಕ ವಿಶ್ವದ ಜಾದೂಗಾರರ ಗಮನವನ್ನು, ಕಣ್ಣನ್ನು, ಮನಸ್ಸನ್ನು ಸೆಳೆದವರು. ಅವರ ಬದುಕೇ ಒಂದು ಬಹಳ ಅದ್ಭುತವಾದ ಪ್ರಯಾಣ. 14ನೇ ವರ್ಷದಲ್ಲಿ ಜಾದೂವನ್ನ ಆರಂಭಿಸಿದ ಇವರು ಇವತ್ತು ಅವರ ಇಡೀ ಕುಟುಂಬವೇ ಜಾದೂಗಾರರ ಕುಟುಂಬ. ಮಗಳಿಂದ ಹಿಡಿದು ಮಗನಿಂದ ಹಿಡಿದು ತೇಜಸ್ವಿ 3 ವರ್ಷದಿಂದಲೇ ಜಾದೂವನ್ನು ಆರಂಭಿಸಿದ್ದಷ್ಟೇ ಅಲ್ಲ, ಪ್ರಪಂಚದ ಅತಿ ಕಿರಿಯ ಜಾದೂಗಾರ, ಜೊತೆಗೆ ಪ್ರಪಂಚದ ಅತ್ಯಂತ ಶ್ರೇಷ್ಠಾತಿ ಶ್ರೇಷ್ಠ ಜಾದೂಗಾರರ ಮಧ್ಯೆ ಜಾದೂವನ್ನು ಮಾಡಿ ಅಂಥ ಶ್ರೇಷ್ಠ ಜಾದೂಗಾರರಿಂದಲೇ ಶಹಬಾಸ್ಗಿರಿಯನ್ನು, ಪ್ರಶಸ್ತಿಯನ್ನು ಪಡ್ಕೊಂಡಂಥ ವಿಶ್ವವಿಖ್ಯಾತಿ ಗಳಿಸಿದಂಥ ಒಬ್ಬ ಹುಡುಗ. 5,500ಕ್ಕೂ ಹೆಚ್ಚು ಪ್ರದರ್ಶನವನ್ನು ಮಾಡಿದ ಈ ಹುಡುಗ ತನ್ನ ಎಳೆಯ ವಯಸ್ಸಿನಲ್ಲಿ ಚಿಕ್ಕ ಜಾದೂಗಾರನಾಗಿಯೇ ಬಯಲಲ್ಲಿ ಆನೆಯನ್ನೇ ಮಾಯ ಮಾಡಿ ಪ್ರಪಂಚದಾದ್ಯಂತ ಸುದ್ದಿ ಮಾಡಿದಂಥ ಹುಡುಗ. ಪ್ರೊಫೆಸರ್ ಶಂಕರ್ ಅವರ ತಾಯಿಯು ಈ ಸ್ಟೇಜಲ್ಲಿ ಗ್ಯಾಪ್ಗಳ ಮಧ್ಯೆ ಜಾದೂವನ್ನು ಮಾಡಿ ಇಡೀ ಕುಟುಂಬದ ಒಂದು ಈ ಜಾದೂಗಾರಿಕೆಗೆ ಒಂದು ಬೆನ್ನೆಲುಬಾಗಿ, ಹೀಗೆ ಈ 4 ಜನ, 2 ಮಕ್ಕಳು, ತಂದೆ ತಾಯಿ, 4 ಜನ ಜಾದೂಗಾರರ ಕುಟುಂಬವಾಗಿ ಒಂದು ಅದ್ಭುತವಾದಂಥ ಯಶಸ್ಸನ್ನು ಪಡೆದವರು. ಅವರ ಇಡೀ ಬದುಕು, ಅವರ ಸಂಶೋಧನೆ, ಅವರದೇ ಆದಂಥ ಜಾದೂ, ಆ ಜಾದೂವಿಯನ್ನು ಜಗತ್ತಿಗೆ, ಆ ಕಣ್ಕಟ್ಟಿನ ಜಗತ್ತಿಗೆ ಒಂದು ಹೊಸ ರೀತಿಯ ದೃಷ್ಟಿಯನ್ನು ಕೊಟ್ಟಂಥ ಪ್ರೊಫೆಸರ್ ಶಂಕರ್ ಅವರ ಭಾವ, ಬದುಕು, ಹೋರಾಟ, ಜರ್ನಿ ಇವೆಲ್ಲವನ್ನು ಒಳಗೊಂಡಂಥ ಒಂದು ಸುದೀರ್ಘವಾದ ಸರಣಿ ನಿಮಗಾಗಿ. ಬನ್ನಿ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ಹಳೆಯ ನೆನಪುಗಳೊಟ್ಟಿಗೆ ವರ್ತಮಾನದಲ್ಲಿ ನಾವು ಕೂತಿದ್ದೇವೆ. ಖಂಡಿತ ಆ ಹಳೆಯ ನೆನಪುಗಳು ಯಾವತ್ತೂ ಹೊಸದಾಗಿಯೇ ಇರ್ತದೆ. ಯಾಕಂದರೆ ನಾನು ತರಂಗಕ್ಕೆ ಬಂದ ಹೊಸರಲ್ಲಿ ಮಣಿಪಾಲಕ್ಕೆ ಬಂದಾಗ ನೀವು, ನಿಮ್ಮ ಮಗ, ಮಿಸಸ್ಸು, ಮಗಳು
ಆ ಪುಟ್ಟ ಪುಟ್ಟ ಮಕ್ಕಳೊಟ್ಟಿಗೆ ನೀವು ಸ್ಟೇಜಲ್ಲಿ ಕಾಣಿಸ್ಕೊಡುವ ರೀತಿಯೇ ಅದೊಂದು ಅದ್ಭುತ. ಅದರಲ್ಲೂ ನೀವು ಈ ವಠಾರದಲ್ಲಿ ಆ ಕಾಲದಲ್ಲಿ ಯಾರೂ ಪ್ರೀತಿಸಬಹುದಾದಷ್ಟು ಸುಂದರ. ಹಾಗಾಗಿ ಅದೆಲ್ಲ ನೆನಪುಗಳೊಟ್ಟಿಗೆ ಬಹಳ ಕಾಲದಿಂದ ಅನ್ಕೊಳ್ತಾ ಇದ್ದೆ ನಿಮ್ಮ ಇಡೀ ಒಂದು ಬದುಕಿನ ಕಥನವನ್ನ, ನಿಮ್ಮ ಸಾಧನೆ. ಯಾಕೆಂದ್ರೆ ನಾನು ನಿನ್ನೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಾಗ ಒಂದು ಸುಮ್ಮನೆ ನಿಮ್ಮ ಬಯೋಡಾಟದ ಮೇಲೆ ಕಣ್ಣು ಹಾಯಿಸಿದಾಗ ನೀವು ಮಾಡಿದ ಹೊಸತು ಒಂದೆರಡಲ್ಲ, ಕೇವಲ ಒಬ್ಬ ಜಾದೂಗಾರ ಅಲ್ಲ, ಒಬ್ಬ ಚಿಕಿತ್ಸಕನೂ ಹೌದು. ಆಮೇಲೆ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಕೊನೆಗೆ ಎಲ್ಲಿವರೆಗೆ ಅಂತಂದರೆ ಕಾರ್ಗಿಲ್ ಯುದ್ಧದವರೆಗೆ ಎಲ್ಲವನ್ನೂ ನೀವು ನಿಮ್ಮದೇ ಆದಂತಹ ಮ್ಯಾಜಿಕ್ಕಿನ ಒಂದು ನೆಲೆಯಲ್ಲಿ ತಂದು ಅದನ್ನು ಸಮಾಜಕ್ಕೆ ಮುಖಾಮುಖಿಯಾಗ್ತೀವಿ. ಅಮೇರಿಕದಂಥ ದೇಶದಲ್ಲಿ ಕೂಡ ಅಲ್ಲಿಯ ಜಾದೂಗಾರರ ಆ ಸಂಘಟನೆಯಲ್ಲಿ ಕರ್ನಾಟಕದ ಒಂದು ಪ್ರಾತಿನಿಧಿತ್ವವನ್ನು ವಹಿಸ್ತಾರೆ. ಬಹಳಷ್ಟು ದೇಶಗಳನ್ನು ತಿರುಗಾಡಬಹುದು. ಹಾಗಾಗಿ ನಿಮ್ಮ ಮ್ಯಾಜಿಕ್ಕು ಮತ್ತೆ ಬದುಕು, ಅದರೊಳಗೆ ನಡೆದಂಥ ಮ್ಯಾಜಿಕ್ಕು, ಇವೆಲ್ಲವನ್ನ ಸೇರಿಸಿ ಇವತ್ತು ಮಾತಾಡೋಣ ಅಂತ ಬಂದಿದೆ. ಸರಿ, ಅದೇ ಏನೆಲ್ಲ ಈಗ ನೆನಪಿನಲ್ಲಿ ಮೇಲೆ ಬರ್ತಾ ಇದೆ ಅದನ್ನು ಹೇಳ್ತೀನಿ. ಹೌದು, ಕಲ್ಸಕ್ಕೆ ಹೇಗೂ ಮುಚ್ಚಿದ್ದಾರೆ. ಹೌದು, ತುಂಬಾ ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನೀರು ಹರಿಯೋದು ಗೊತ್ತಾಗೋದಿಲ್ಲ. ಮೊದಲಾದ್ರೆ ನೀರು ಉಕ್ಕುತ್ತಾ ಇತ್ತು, ಆದ್ರೆ ಮಣಿಪಾಲ, ಉಡುಪಿ ಇದೆಲ್ಲವೂ ಬದಲಾಗಿದೆ, ಬದುಕು ಬದಲಾಗಿದೆ. ಆದ್ರೆ ಈ ಮ್ಯಾಜಿಕ್ ಅನ್ನುವಂಥ ವರ್ಲ್ಡ್ ಎಷ್ಟು ಬದಲಾಗಿದೆ? ತುಂಬಾ ಬದಲಾಗಿದೆ, ತುಂಬಾ ಬದಲಾಗಿದೆ. ಆದ್ರೆ ಆ ಬದಲಾವಣೆ ಜಾಸ್ತಿ ಆಯ್ತು ಅಂತ ಕೆಲವು ನನಗೆ ಅನಿಸ್ತಾ ಉಂಟು. ಕೆಲವು ಸಂದರ್ಭ ವೈಭವೀಕರಣ ಜಾಸ್ತಿ ಆಗ್ತದ ಅಂತ ಹೇಳಿ. ಅದರಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಬೇಸರ ಆಗ್ತಾ ಇದೆ ಅಂದ್ರೆ, ಮ್ಯಾಜಿಕ್ ನಲ್ಲಿ ಇರುವುದು ಮುಖ್ಯವಾಗಿ ರಹಸ್ಯ. ಇದರಲ್ಲಿ ಸೂಪರ್ ನ್ಯಾಚುರಲ್ ಏನೂ ಇಲ್ಲ, ಕಾಣ್ತದೆ ಸೂಪರ್ ನ್ಯಾಚುರಲ್ ಆಗಿ, ಅಲ್ಲಿ ಏನೂ ಇಲ್ಲ, ಬರೀ ಪ್ರಾಕ್ಟೀಸ್, ಇದೊಂದು ಕೈ ಕೆಳಕದ ವಿದ್ಯೆ. ನಿಮ್ಗೆ ಎಲ್ಲಿವರೆಗೆ ಅದರಲ್ಲಿ ಆ ರಹಸ್ಯವನ್ನ ಕಾಪಾಡ್ಕೊಂಡು ಹೋಗ್ತಿರೋ ಅಲ್ಲಿವರೆಗೆ ಪ್ರೇಕ್ಷಕರು ಹೀಗೆ ನೋಡ್ತಾ ಇರ್ತಾರೆ. ಇವಾಗ ಏನಾಗಿದೆ ಅಂದ್ರೆ, ಪ್ರೋಗ್ರಾಮ್ ನೋಡ್ತಾ ಆಗ್ತಾ ಇದ್ದಾವೆ, ನಮ್ಗೆ ಸ್ಟೇಜಿಂದ ಅವ್ರು ನೋಡುವಾಗಲೇ ಗೊತ್ತಾಗ್ತದೆ ಇವನು ಯೂಟ್ಯೂಬ್ ನೋಡಿದವನ, ಯೂಟ್ಯೂಬ್ ನೋಡೋದೇ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಒಂದು ಐಟಮ್ ಯಾವ್ದಾದ್ರು ತಗೊಂಡು ಮಾಡ್ತಾ ಇದ್ರೆ ಮೊದಲು ಹೀಗೆ ಕೂತ್ಕೊಂಡು ನೋಡ್ತಾ ಇದ್ರಲ್ಲ, ಈಗ ಸ್ಟಾರ್ಟ್ ಮಾಡುವಾಗ ಒಂದ್ಸಲ ಹೀಗೆ ನೋಡ್ತಾರೆ, ಆಮೇಲೆ ಪಕ್ಕದವನ್ನ ಕೂತ್ರು ಅವನ ಹತ್ರ ಮಾತಾಡಿಸಿ ಮಾಡ್ತಾರೆ. ಅಂದ್ರೆ ಇವನು ಮೊದಲು ಈ ಐಟಮ್ ಅನ್ನು ನೋಡಿ ಆಗಿದೆ ಅಂತ ಲೆಕ್ಕ. ಆ ಸ್ಟೇಜಿಗೆ ಮ್ಯಾಜಿಕ್ ಸ್ವಲ್ಪ ಬರ್ತಾ ಉಂಟು. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ, ಯಾಕಂದ್ರೆ ಜನರಿಗೆ ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ. ರಹಸ್ಯವಾಗಿ ಇಟ್ಟಲ್ಲಿ ಮಾತ್ರ ಅದನ್ನ ಎಂಜಾಯ್ ಮಾಡ್ಬೋದು. ನೋಡಿ, ರಾಜ್ಕುಮಾರ್ ಅವರು ಒಂದು ಮಾತಾಡ್ತಾ ಇದ್ರು, ಯಾವಾಗ ಸ್ಟುಡಿಯೋದಲ್ಲಿ ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು ಆವಾಗ ಥಿಯೇಟ್ರಿಗೆ ಜನ ಬರ್ತಾ ಇದ್ರು. ಯಾವಾಗ ಅದು ಬೀದಿಗೆ ಬಂತು, ರಸ್ತೆಗೆ ಬಂತು, ಅದು ಹೀಗೆ ಇದ್ದದ್ದು ಹೀಗಾಯ್ತು, ಆವಾಗ ಥಿಯೇಟ್ರಿಗೆ ಜನ ಬರ್ಲಿಕ್ಕೆ ಬಿಟ್ರು. ಯಾಕೆಂದ್ರೆ ಆ ಗೌಪ್ಯ ಕಾದ್ಕೋಬೇಕಾದಲ್ಲ, ಆ ಗೌಪ್ಯ ಅವರು ಕಾದ್ಕೋಬೇಕು ಅಂತ. ಅದನ್ನ ನಾವು ಬಹುಶಃ ಇಲ್ಲಿ ಅದು ಕಳೆದು ಹೋಗ್ತಾ ಇತ್ತು. ಮ್ಯಾಜಿಕ್ ನಲ್ಲಿ ಮುಖ್ಯವಾಗಿ ಅದು ಬೇಕಾಗಿರೋದು. ಮತ್ತೆ ನನ್ನ ಪ್ರಾರಂಭದ ದಿವಸಗಳಲ್ಲಿ ಮ್ಯಾಜಿಕ್ ಅನ್ನು ನಾನು 51 ಹುಟ್ಟಿದ್ದು, 56, 57 ನಾನು ಪ್ರೋಗ್ರಾಮ್ ಚಿಕ್ಕ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಸಣ್ಣ ವಯಸ್ಸಲ್ಲಿ ಮಕ್ಕಳು ಮಾಡಿದ್ದು ಕೂಡ ನಿಮ್ಮ DNA ಅದು ಪ್ರಾರಂಭದ ಒಂದು ಇನ್ಸಿಡೆಂಟೇ ನನಗೆ ಮೇನ್. ಇದರಲ್ಲಿ ನಮ್ಮ ಮನೆಗೆ ಒಬ್ಬ ಸನ್ಯಾಸಿ ಬಂದಿದ್ದ. ಅವನು ಅಪ್ಪ ಅವರೆಲ್ಲ ನಂಬಿಕೆ ಇರುವವರು ಇದರಲ್ಲೆಲ್ಲ. ಅಪ್ಪರ ಹತ್ರ ಬಂದು ಹೇಳಿದ, ತುಳಸಿ ಕಟ್ಟೆಯಿಂದ ಮಣ್ಣು ತಗೊಂಬ ಅಂತ ಹೇಳಿದ, ಬನ್ನಿ ಅಂತೇಳಿ ಒಂದು ಪೇಪರ್. ಅಪ್ಪ ಹೋದು ತುಳಸಿ ಕಟ್ಟೆಯಿಂದ ಮಣ್ಣು ತಗೊಂಬ. ನಾನು ಅಲ್ಲಿ ಅವನ ಸನ್ಯಾಸಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ. ಅವನು ಅದನ್ನು ಪ್ಯಾಕೆಟ್ ಮಾಡಿದ, ಅಪ್ಪನ ಕೈಲಿ ಕೊಟ್ಟ. ದೇವರ ಕೊಣಗೆ ಹೋಗಿ ದೇವ್ರ ಮುಂದೆ ಇಟ್ಟು ಅಡ್ಡ ಬಿದ್ದು ವಾಪಸ್ ಬನ್ನಿ ಅಂತ ಹೇಳಿ, ತಗೊಂಬನ್ನಿ ಅಂತ ಹೇಳಿ. ಅಪ್ಪ ಹಾಗೆ ಮಾಡಿದ್ರು. ವಾಪಸ್ ಬಂದ ನಂತರ ಓಪನ್ ಮಾಡಿ ನೋಡಿ ಅಂತ ಹೇಳಿದ್ರು. ಅಪ್ಪ ಓಪನ್ ಮಾಡಿ ನೋಡಿದ್ರೆ ಅದಕ್ಕೆ ಕುಂಕುಮ, ಇನ್ನು ಕೊಟ್ಟದ್ದು ಮಣ್ಣು, ಅದು ಕುಂಕುಮ. ಅಪ್ಪ ಕಂಪ್ಲೀಟ್ ಸರೆಂಡರ್ ಆಗಿಬಿಟ್ರು ಅವನಿಗೆ, ಹೇಗಾಯ್ತು ಅಂತೇಳಿ. ಆಮೇಲೆ ಕುತ್ತಿಗೆಯಲ್ಲಿ ರುದ್ರಾಕ್ಷ ಸರ ಇಟ್ಕೊಂಡು, ದೊಡ್ಡ ದೊಡ್ಡ ಕಾಯಿ ರುದ್ರಾಕ್ಷ, ಆ ಒಂದು ರುದ್ರಾಕ್ಷನ ಕೈಲಿ ಹಿಡಿದ, ಹೀಗೆ ಇಟ್ಕೊಂಡು ಶಂಭೋ ಶಂಕರ ಅಂತ ಹೀಗೆ ಹಿಂಡಿದಾಗ ನೀರು ಬಿದ್ದ ನೀರನ್ನು ಸ್ವಲ್ಪ ಕೂಡಲೇ ಹಿಡ್ಕೊಂಡ್ಬಿಟ್ಟ ಒಂದು ಗ್ಲಾಸ್ನಲ್ಲಿ. ಇದು ಗಂಗಾ ನದಿಯ ತೀರ್ಥ, ಇದು ಪುಣ್ಯ ಜಲ, ಕುಡೀರಿ ಅಂತೇಳಿ ಕುಡಿಲಿಕ್ಕೆ ಕೊಟ್ಟ. ನನಗೆ ಆ ಹಿಂದ್ಗಡೆ ನಿಂತ್ಕೊಂಡಿದ್ದವನಿಗೆ ಇವನು ಕುಂಕುಮ ಮಾಡಿದ್ದು ನನಗೆ ಸ್ವಲ್ಪ ಡೌಟ್ ಬಿತ್ತು. ಅವನು ಹೋದ ನಂತರ ನಾನು ಅಪ್ಪನ ಹತ್ರ ಹೇಳಿದೆ, ಅವನು ಕುಂಕುಮ ಮಾಡಿದ್ಲಲ್ಲ, ಈಗ ನಾನೊಂದು ಮಾಡ್ತೇನೆ ಹಾಗೆ ನೋಡುವ ಅಂತ ಹೇಳಿದೆ. ಅದೇ ರೀತಿ ಮಣ್ಣಿನ ಕಟ್ಟ ಇದು ಮಾಡ್ಕೊಂಡ್ಬಿಟ್ಟು ಅಪ್ಪನ ಕೈಲಿ ಕೊಟ್ಟೆ. ಅಪ್ಪ ದೇವರ ಕೊನೆಗೂ ಮಾಡಿದ್ ಬರಪ್ಪ, ಬಿಚ್ಚಿ ನೋಡುವಾಗ ಅದು ಕುಂಕುಮ ಆಯ್ತು. ಅಂದ್ರೆ ಅದು ಏನಾಗಿತ್ತು ಅಂದ್ರೆ, ನಾನು ಹೇಳಿದಲ್ಲ, ರಹಸ್ಯ ಗೊತ್ತಾದ್ರೆ ಇದನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ನಾನು ಹಿಂದ್ಗಡೆ ನಿಂತ್ಕೊಂಡಿದ್ದವನಿಗೆ ಇವನು
ಆ ಮಣ್ಣಿನ ಕಟ್ಟವನ್ನು ಕುಂಕುಮಕ್ಕೆ ಬದಲಾಯಿಸಿದ್ದು ನನಗೆ ಗೊತ್ತಾಗುತ್ತೆ. ಮುಂದುಗಡೆ ಯಾರಿಗೂ ಗೊತ್ತಾಗೋದಿಲ್ಲ, ಯಾವ ಟೈಮ್ನಲ್ಲಿ ಹೇಗೆ ಮಾಡ್ತಾರೆ ಗೊತ್ತಾಗೋದಿಲ್ಲ. ಅದು ನನಗೆ ಗೊತ್ತಾದ ಕಾರಣ ನನಗೆ ಒಂದು ಐಟಮ್ ಸಿಕ್ತು. ಆವಾಗ ನನಗೆ ಇಂಟ್ರೆಸ್ಟ್ ಬಂತು. ರುದ್ರಾಕ್ಷಿಯಿಂದ ನೀರು ಬಂದು ನನಗೆ ಆವಾಗ ಗೊತ್ತಾಗಲಿಲ್ಲ. 10 ವರ್ಷ ಆದಮೇಲೆ ಗೊತ್ತಾಯಿತು ಅದೆಲ್ಲ ರುದ್ರಾಕ್ಷಿ, ಒಂದು ಮಾತ್ರ ಸ್ಪಂಜು ಅಂತೇಳಿ. ಸ್ಪಂಜನ್ನು ರುದ್ರಾಕ್ಷಿ ಕಟ್ ಮಾಡಿ ಆ ಮನೆಗೆ ಸೇರ್ಕೊಂಡ್ಬಂದೆ. ನಮ್ಮ ಮನೆಗೆ ಬರುವಾಗಲೇ ಅವ್ನು ನೀರಲ್ಲಿ ಮುಳಿಸ್ಕೊಂಡು ಬಂದೆ ನಾನು. ಅದು ಗೊತ್ತಾಗಿದ್ದು ಆಮೇಲೆ ಸ್ವಲ್ಪ ಲೇಟ್ ಆಯಿತು. ಆವಾಗ ನನಗೆ ಮ್ಯಾಜಿಕ್ನ ಒಂದೊಂದೇ ಸೋಮವಾರ ನಮ್ಮ ಬೆಳ್ತಂಗಲ್ಲಿ ಸಂತೆ. ನಾನು ಕ್ಲಾಸಿಗೆ ಚಕ್ಕರ್ ಹೊಡೆದು ಅಲ್ಲಿಗೆ ಹೋಗ್ತಾ ಇದ್ದೆ. ಊಟ ಬೇಗ ಮಾಡೋದು, ಹೋಗೋದು, ಶಾಲೆ ಶುರುವಾಗಲಿಕ್ಕೆ ಹೋಗಿ ಪುನಃ ಓಡ್ಕೊಂಡು ಬರೋದು. ಅಲ್ಲಿ ಡಂಬರಾಟದವರು ಬೇರೆ ಬೇರೆ ಮ್ಯಾಜಿಕ್ ಮಾಡ್ತಾ ಇದ್ದರು. ಆವಾಗ ನಾನು ಅದನ್ನೆಲ್ಲ ನೋಡ್ತಾ ಇದ್ದೆ. ಒಬ್ಬ ಡಂಬರಾಟದವ ಬಂದ ನನ್ನ ಹತ್ರ, ಕೈ ಹೀಗೆ ಹಿಡಿ ಅಂತ ಹೇಳಿದ. ನಾನು ಕೈ ಹಿಡಿದೆ. 3 ಸಲ ಗಾಳಿ ಹಾಕುವಂಥದ್ದು ಗಾಳಿ ಹಾಕಿದ. ಒಂದು ಬಕೆಟ್ ತಗೊಂಡು ಬಂತು. ಆ ಬಕೆಟ್ನಲ್ಲಿ ಕೈ ಬಿಡು ಅಂತ ಹೇಳಿದ. ಅವನು ಬಕೆಟ್ನಲ್ಲಿ ಕೈ ಬಿಟ್ಟೆ ಕಡಮ್ ಅಂತೇಳಿ 4-5 ಕಾಯಿನ್ಸ್ ಬಿತ್ತು. ನೋಡ್ತೇನೆ ಬಕೆಟ್ನಲ್ಲಿ ಕಾಯಿನ್ಸ್ ಇದೆ. ಆಶ್ಚರ್ಯ ಆಯ್ತು ನನಗೆ. ನಾನು ಅವನು ಹೇಳಿದೆ, ಇನ್ನೊಂದ್ಸಲ ಮಾಡ್ತೀಯ ಅಂತ ಕೇಳಿದೆ. ನಾನು ಸಣ್ಣ ಹುಡುಗ ಅವಾಗ, ಅವನಿಗೆ ನನಗೇನು ಇದಾಗಿದ್ದು ಗೊತ್ತಿಲ್ಲ, ಅವ್ರಿಗೆ ಐಡಿಯಾ ಇರಲಿಕ್ಕಿಲ್ಲ. ಮಾಡ್ತೇನೆ ಅಂತ ಹೇಳಿದ ಕೂಡ ಕೈ ಹಿಡಿ ಅಂತೇಳಿ ಕೈ ಹಿಡಿದಾಯ್ತು. ಹಿಡಿದ ಕೂಡಲೇ ಬಿಡಿ ಅಂತ ಹೇಳಿದೆ. ನಾನೇನು ಮಾಡಿದೆ, ಕೈಯನ್ನು ಬಕೆಟ್ನ ಹತ್ತಿರ ತಗೊಂಡೋಗಿ ರಪ್ಪ ಕೈಯನ್ನು ಹಿಂದೆ ಹೇಳ್ತೆ. ಆವಾಗ ನೋಡಿದ್ರೆ ಗೊತ್ತಾಯ್ತು ಅಲ್ಲಿ ಕಾಯಿನ್ ಬೀಳ್ತಾ ಉಂಟು. ನಾನು ಕೈಯಿಂದ ತಗೊಂಡಿದ್ದೇನೆ. ಗೊತ್ತಾಯ್ತು ಇದು ಕಾಯಿನ್ ಬೀಳೋದಕ್ಕೆ ಏನು ತಂತ್ರ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ಇದು ಅಲ್ಲಿ ಕಲ್ತದ್ದು. ಈಗ ಒಂದೊಂದೇ ಐಟಮ್ಸ್ಗಳನ್ನು. ಮತ್ತು ಆವಾಗಿನ ಕಾಲದಲ್ಲಿ ಶಾಲೆಗೆ ಬರ್ತಾ ಇದ್ರು ಮ್ಯೂಜಿಷಿಯನ್ಸ್. ನಾವೆಲ್ಲ 25 ಪೈಸೆ 10 ಪೈಸೆ ಕೊಟ್ಟು ಅವ್ರದ್ದು ಮ್ಯಾಜಿಕ್ ನೋಡ್ತಾ ಇದ್ದೆ. ಮಾಡಿದ ಮೇಲೆ ಅವನ ಕೈಯಲ್ಲಿ ನಾನು ಹೋಗಿ ಕೇಳಿದ್ರು, ನನಗೊಂದು ಕಲಿಸಿಕೊಡ್ತೀಯ ಮ್ಯಾಜಿಕ್ ಅಂತ. ಒಬ್ಬ ಹೈದರಾಬಾದ್ನವ ಅವ್ನು ಬಂದಿದ್ದ. ಪ್ರೋಗ್ರಾಮ್ ಆದಮೇಲೆ ಹೇಳಿದೆ, ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಕೇಳಿದೆವು ಕಲಿಸ್ಕೊಡ್ತೀರಾ ಅಂತ ಹೇಳಿದೆ. ಆವಾಗ ಅವ್ರು ಹೇಳಿದ, ಹೋಟ್ಲಿಗೆ ಬನ್ನಿ ಅಂತ ಹೇಳಿದ. ಬೆಳ್ತಂಗಡಿಯಲ್ಲಿ ಜ್ಯೋತಿ ಹೋಟೆಲ್ ಅಂತ ಒಂದು ಹೋಟೆಲ್ ಇತ್ತು. ನಾನು 3 ಜನ ಹೋದೆವು ಅಲ್ಲಿಗೆ. ಬರುವಾಗ 10 ರೂಪಾಯಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ದೆ. ಅವ್ರ ಕೈಲಿ ಹಣ ಇರಲಿಲ್ಲ. ನನಗೊಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ 10 ರೂಪಾಯಿ ಸಿಕ್ಕಿತ್ತು. ಅಂದರೆ ಈ ಫ್ಯಾನ್ಸಿ ಡ್ರೆಸ್ಸಲ್ಲಿ ಎಲ್ಲಿ ಯಾವುದಾದ್ರೂ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ನಾನು ಹೊಗಳ್ಕೊಳ್ಳೋದಲ್ಲ, ನಾನು ಪಾರ್ಟಿಸಿಪೇಟ್ ಮಾಡಿದರೆ ಉಳಿದವರು ಬಟ್ಟ ಇದ್ದಾನೆ, ನಾವು ಮಾಡೋದು ಬೇಡ, ಅವನಿಗೆ ಹೋಗೋದು ಅಂತೇಳಿ ಕೆಲವು ತಿಂಡಿ ಕೂಡ ಸರಿತಾ ಇದ್ರು. ಆ ಇದರಲ್ಲಿ ಇತ್ತು. ನಾನು ಫ್ಯಾನ್ಸಿ ಡ್ರೆಸ್ ಸಿಕ್ಕಿದೆ 10 ರೂಪಾಯಿ ನನಗೆ. ಅದನ್ನು ತಗೊಂಡು ಹೋದೆವು, ಹೋಟ್ಲಿಗೆ ಹೋದೆವು. ಹೋಗುವಾಗ ಅವನು ಫುಲ್ ಟೈಟ್ ಆಗಿತ್ತು. ಬಾಗಿಲು ಬಡಿದಾಗ ಬಂದ ಕೂಡಲೇ, ನೀವು ಕಲಿಸಿದೆ ಅಂತ ಹೇಳ್ತೀರಲ್ಲ, ದುಡ್ಡು ತಂದಿರಾ ಕೇಳಿದ. 10 ರೂಪಾಯಿ ತಂದಿರ ಅಂತ ಹೇಳಿದ್ರು. 10 ರೂಪಾಯಿ ಕೊಟ್ಟೆವು. ಆಮೇಲೆ ಅವನು ಬಾಕ್ಸ್ ಓಪನ್ ಮಾಡಿ ಕೆಲವು ಐಟಮ್ಸನ್ನು ಹಗ್ಗವನ್ನು ಕಟ್ ಮಾಡಿ ಜಾಯಿಂಟ್ ಮಾಡೋದಿದ್ದ ಕೆಲವನ್ನೇ ಕಲಿತೇವೆ. ಅದಾದಮೇಲೆ ಈ ಕಾಯಿನ್ಸ್ ಬೀಳೋದು, ಈ ಕೆಲವು ಐಟಮ್ಸ್ಗಳು ನನಗೆ ಕನ್ಫರ್ಮ್ ಮಾಡಬೇಕಾಗಿತ್ತು ಹೇಗೆ ಅಂತೇಳಿ. ಒಂದು ಪೆಟ್ಟಿಗೆ ಇತ್ತಂತ, ನೀನು ಆ ಪೆಟ್ಟಿಗೆಯಿಂದ ತೆಗೆದಿಲ್ಲ, ಆ ಪೆಟ್ಟಿಗೆಲಿ ಅಂತ 2 ಕಂಪಾರ್ಟ್ಮೆಂಟ್ ಉಂಟು ಅಂತ ನಾನು ಅವನಿಗೊಂದು ಕ್ವಶನ್ ಹಾಕಿದೆ. ಅವರ ಹುಡುಗ ಇದರಲ್ಲಿ ಅವನು ಹೇಳಿದ, ಎಲ್ಲಿ 2 ಕಂಪಾರ್ಟ್ಮೆಂಟ್ ಇಲ್ಲ ನೋಡಿ ಪೆಟ್ಟಿಗೆ ಅಂತ ಹೇಳಿದ್ರೆ ಪೆಟ್ಟಿಗೆ ತೆಗೆದು ತೋರಿಸಿದ. ಹೀಗೆ ತೋರಿಸ್ಬೇಕಾದ್ರು ಅಲ್ಲಿ ಒಂದು ಐಟಮ್ ಅಂತ. ಹೀಗೆ ಕೆಲವು ಐಟಮ್ಸ್ಗಳು ಆಯಿತು. ಖುಷಿ ಆಯಿತು. ಬಂದೆವು. ಬರುವಾಗ ನನ್ನ ಫ್ರೆಂಡ್ಸ್ ಹತ್ರ ಹೇಳಿದೆ, ನೋಡಿ ಒಂದು ಪಾಠ ಕಲಿತೆ ನಾನು ಇವತ್ತು. ಎಂಥದ್ದು, ನಾನು ಮುಂದೆ ಮ್ಯಾಜಿಕ್ ಮಾಡೋದು ಅಂತ ಆದರೆ ಈ ಕುಡಿಯುವ ಅಭ್ಯಾಸವನ್ನು ಮಾಡ್ಕೊಳ್ಳೋದಿಲ್ಲ. ಅದು ಆ್ಯಕ್ಚುಲಿ ನಾನು ತಗೊಂಡದ್ದು ಆ ಟೈಮ್ನ ಡಿಸಿಷನ್. ಎಲಿಮೆಂಟ್ರಿ ಶಾಲೆಯಲ್ಲಿ ಓದ್ತಾ ಇದ್ದೆ. ಸೊ ಹೀಗೆ ಒಂದೊಂದೇ ನಾನು ಸೇರಿಸ್ಕೊಂಡು ಐಟಮ್ಸ್ಗಳು ನಾನು ಮಾಡ್ತಾ ಇದ್ದೆ. ಮತ್ತು ಅಲ್ಲಿ ಯಾರು ನಮ್ಮ ಊರಿನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಯಾರೂ ಮ್ಯೂಜಿಷಿಯನ್ಸ್ ಇಲ್ಲ. ಒಬ್ಬರ ಹತ್ರ ಡಿಸ್ಕಸ್ ಮಾಡೋ ಅಂತ ಹೇಳಿದರೆ ಏನು ಮಾಡೋದು, ನಾನೇ ಇದು ಮಾಡ್ಕೊಂಡು ಅಲ್ಲ. ಈ ಸಾಮಾನ್ಯವಾಗಿ ಈ ಥರದ ವಿದ್ಯೆಗಳನ್ನು ನೋಡಿದಾಗ ನಮಗೆ ರೋಮಾಂಚನ ಆಗುತ್ತೆ, ಆಶ್ಚರ್ಯ ಆಗ್ತದೆ, ಕುತೂಹಲ ಕೇಳ್ತದೆ. ಅದರ ಆಚೆ ಈ ಬುದ್ಧಿ ಹೂಡೋದು ಬಹಳ ಕಡಿಮೆ. ಈಗ ನಿಮ್ಮ ಅದು ಯಾಕೆ ನಿಮಗೆ ಆ ಥರದ ಸಾಧ್ಯತೆ? ನನಗೆ ಮೊದಲಿಂದ ಏನಾದರೂ ಒಂದು ವಿಶೇಷದ ವಿದ್ಯೆ ಏನಿದ್ರು ಕೂಡ ಅದು ಏನು, ಹೇಗೆ, ಏನು ಮಾಡಬೇಕು ಅದಕ್ಕೆ ಅಂತ ಆ ಒಂದು ಕುತೂಹಲ ಮೊದಲಿಂದ ಇತ್ತು ನನಗೆ. ಪ್ರತಿಯೊಂದಕ್ಕೂ ನಾನು ಪ್ರಶ್ನಾರ್ಥಕ ಚಿಹ್ನೆಯನ್ನು ಮುಂದೆ ಇಟ್ಕೊಂಡೇ ಹೋಗ್ತಾ ಇದ್ದೆ. ಆ ಪ್ರಶ್ನೆಗೆ ಸಿಕ್ಕಿದೆ ಮತ್ತು ನಾನು ಆಕ್ಸೆಪ್ಟ್ ಮಾಡ್ತಾ ಇದ್ದೆ. ಅದರಿಂದಾಗಿ ಇರಬೇಕಿದ್ದು. ಯಾಕಂದರೆ ಹೇಗೆ ಅಂತೇಳಿ ಪ್ರತಿಯೊಂದು ಕೂಡ. ಈಗ ಕೆಲವು ಐಟಮ್ಸ್ಗಳೆಲ್ಲ ನಾನು ಮಾಡ್ತಾ ಇದ್ದೆ, ಅದು ನನ್ನದೇ ಸೀಕ್ರೆಟು. ಬೇರೆಯವರು ಮಾಡೋದನ್ನು ನೋಡಿ ಅದು ಹೇಗೆ ಮಾಡೋದು ಅಂತೇಳಿ ನಾನೇ ಯೋಚನೆ ಮಾಡಿ ಮಾಡ್ತಾ ಇದ್ದೆ. ಇದಕ್ಕೆ ಮತ್ತೊಂದು ದೊಡ್ಡ ಉದಾಹರಣೆ ಏನಂದರೆ 67ನೇ ಇಸ್ವಿ ನಂತರ ನನಗೆ, ಹೌದು 67, ಪುತ್ತೂರಿಗೆ ಕೇರಳದ ಒಬ್ಬ ಮ್ಯೂಜಿಷಿಯನ್ ಬಂದಿದ್ದ, ವಾಳಕುಂದಮ್ ಅಂತ ಹೆಸರು. ಅವರು ಕೋವಿಯಿಂದ ಹೊಡೆದ ಗುಂಡನ್ನು ಅಂಗೈಯಲ್ಲಿ ಹಿಡಿತಾರೆ ಅಂತ. ನಾನು ಅದನ್ನು ನೋಡ್ಲಿಕ್ಕೆ ಹೋದೆ ಪುತ್ತೂರಿಗೆ. ಹೋಗಿ ಮ್ಯಾಜಿಕ್ ನೋಡಿದ್ದಾನೆ. ನೋಡಿ ಆದಮೇಲೆ ನನಗೆ ಐಡಿಯಾ ಆಯ್ತು, ಇದನ್ನು ಹೀಗೆ ಮಾಡಬಹುದು ಅಂತ. ಮನೆಗೆ ಒಂದು ಐಡಿಯಾ ಬಂದ ಕೂಡಲೇ ಅಪ್ಪನ ಹತ್ರ ಹೇಳಿದೆ. ನಮ್ಮಲ್ಲಿ ಕೋವಿ ಇತ್ತು. ಅಪ್ಪ ಅಂತ ಹೇಳಿದೆ, ಅಪ್ಪ ಒಂದು ಬುಲೆಟನ್ನು, ನಾವು ಅದಕ್ಕೆ ತೋಟೆ ಅಂತ ಹೇಳ್ತೇವೆ, ಹೌದು, ಒಂದು ಸಿಂಗಲ್ ಬುಲೆಟ್ ಹಾಕಿ, ಅಪ್ಪ ನೀವು, ನಾನೀಗ ಕೈ ಹಿಡಿದು ನಿಲ್ತೇನೆ, ನೀವು
ಈ ಏರಿಯಾಕ್ಕೆ ಫೈರ್ ಮಾಡಬೇಕು ಅಂತ ಹೇಳಿದೆ. ಅದು ಫಸ್ಟಿಗೆ ನಾನು ಅಪ್ಪ ಅಂತ ಹೇಳಿದ್ರೆ ನಾನು ಹೀಗೆ ಈ ಏರಿಯಾಕ್ಕೆ ನಾನು ಬಾಯಿ ಹಲ್ಲಿನ ಮಧ್ಯದಲ್ಲಿ ಕಚ್ಚಿ ಹಿಡಿತೇನೆ ಅಂತ ಹೇಳಿ. ಅದಕ್ಕೆ ಅಮ್ಮ ಗಲಾಟೆ ಮಾಡಿದರು, ಎಲ್ಲಿಯಾದರೂ ತಪ್ಪಿದ್ರೆ ತಲೆ ಹೊಡೆದು ಚೂರು ಚೂರು ಅದಿತ್ತು, ಕೈ ಹಿಡಿಬೇಡ, ಬಾಯಿಲಿರ್ತೀನಿ ಹಿಡಿಬೇಡ ಅಂತ ಹೇಳಿದರು. ಮತ್ತು ಕೈಗೆ ಪರ್ಮಿಷನ್ ಕೊಟ್ಟರು ಅಮ್ಮ. ಅಪ್ಪ ಅಲ್ಲಿಂದ ಫೈರ್ ಮಾಡಿದ್ರು. ಅಪ್ಪನ ಹತ್ರ ಹೇಳಿದೆ, ಇದ್ರ ಯಾವ ಪ್ಲ್ಯಾನಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತ ಅಪ್ಪನಿಗೆ ಹೇಳಿದಿಲ್ಲ. ಅಪ್ಪ ಈಗ ಫೈರ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸಾಧ್ಯವಿಲ್ಲ ಅಂತ ಹೇಳಿದ್ರು. ಮತ್ತೆ ಕೊನೆ ನಾನು ಹೇಳುವಾಗ ನಗಾಡಿದ್ರು, ಫೈರ್ ಮಾಡಿದ್ರು, ಬುಲೆಟನ್ನು ಹಿಡಿದ್ರೆ ತೆಗೆದು ಉಳಿದವ್ರಿಗೆ ಯಾರಿಗೆ ಗೊತ್ತಾಗಲಿಲ್ಲ ಹಾಗೆ ಅಂತೇಳಿ. ಅದು ನನ್ನದೇ ಐಡಿಯಲ್ಲಿ ಮಾಡಿದ ಬುಲೆಟ್ ಕ್ಯಾಚಿಂಗ್ ಮ್ಯಾಜಿಕ್. ನಾನು ಮಾಡುವ ಆ ಟ್ರಿಕ್ಕನ್ನು ಆ ಪ್ರಿನ್ಸಿಪಲಲ್ಲಿ ನನಗೆ ಗೊತ್ತಿದ್ದಾಗೆ ಬೇರೆ ಯಾರು ಮಾಡಿಲ್ಲ. ಅದು ನನ್ನದೇ ಇನ್ವೆನ್ಷನ್. ತುಂಬ ಕಡೆಯಲ್ಲಿ ಮಾಡಿದ್ದೇನೆ. ನನಗೆ ಬುಲೆಟ್ ಪ್ರೂಫ್ ಮ್ಯಾಜಿಷಿಯನು ಅಂತೇಳಿ ನನಗೆ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಕಲ್ಕತ್ತಾಕ್ಕೆ 68ನೇ ಇಸ್ವಿಯಲ್ಲಿ ಆಲ್ ಇಂಡಿಯಾ ಮ್ಯಾಜಿಷಿಯನ್ಸ್ ಕಾನ್ಫರೆನ್ಸ್ ಆಯ್ತು ಕಲ್ಕತ್ತಾ. ಕೆ ಲಾಲ್ ಅಂತೇಳಿ ದೊಡ್ಡ ಭಾಳ ಅವ್ರು ಮಂಗಳೂರು ಟೌನ್ ಹಾಲ್ಗೆ ಪ್ರೋಗ್ರಾಮ್ ಬಂದಿದ್ದು. ನಾನು ಹೋಗಿ ನೋಡಿದೆ ಪ್ರೋಗ್ರಾಮ್ ನೋಡಿದ ಮೇಲೆ ನನಗೆ ಮ್ಯಾಜಿಕ್ ಕಲಿಬೇಕು ಅಂತ ಹೇಳಿದೆ. ಈಗ ನಾನು ಮಾಡಿದ ಮ್ಯಾಜಿಕ್ಲಿಂತ ಗೊತ್ತಾಯ್ತಾ, ಬೇಕಾದ್ರೆ ಇನ್ನೊಂದು ಟಿಕೆಟ್ ಶೋ, ನಾಳೆ ಶೋಕ್ಕೆ ಬೇಕಾದ್ರೆ ಬಾ ಅಂತ ಕರೆದ್ರು. ಕೆಲವರು ಸ್ವಲ್ಪ ಡೌಟ್ ಬಿದ್ದೆ, ಹೀಗಿರ್ಬೋದು ಅಂತ ಅನಿಸ್ತಾ ಉಂಟು ಅಂತ ಹೇಳಿ ನಾನು ಹೇಳಿದೆ. ಅವ್ರ ಹತ್ರ ನಗಾಡಿದ್ರು, ಬೇರೆ ಏನು ಹೇಳಿಲ್ಲ. ಕೊನೆಗೆ ಅವರು ಹೇಳಿದ್ರು, ಕಲ್ಕತ್ತಲ್ಲಿ ಡಿಸೆಂಬರ್ನಲ್ಲಿ ಒಂದು ಕಾನ್ಫರೆನ್ಸ್ ಆಗ್ತದೆ, ಆಲ್ ಇಂಡಿಯಾ ಮ್ಯಾಜಿಷಿಯನ್ಸ್ ಕಾನ್ಫರೆನ್ಸು, ನಾನು ಇನ್ವಿಟೇಷನ್ ಕಳಿಸ್ಲಿಕ್ಕೆ ಹೇಳ್ತೇನೆ, ನೀನು ಅಲ್ಲಿಗೆ ಬಾ, ಅಲ್ಲಿ ನಿನಗೆ ತುಂಬ ನೋಡಲಿಕ್ಕೆ ಸಿಗ್ತದೆ, ಕಲೀಲಿಕ್ಕೆ ಸಿಗ್ತದೆ. ಮ್ಯಾಜಿಕ್ ಸಾಮಾನೆಲ್ಲ ಮಾಡೋಲ್ಲ ಕಲ್ಕತ್ತಲ್ಲಿ ಇದ್ದಾರೆ, ಅವ್ರಿಗಿಂತ ನಿನಗೇನು ಬೇಕಾದ್ರೆ ತಗೊಳ್ಬೋದು ನಿನಗೆ ಅಂತ ಲಾಲ್ ಹೇಳಿದರು. ಆಯಿತು ಅಂತ ಹೇಳಿದೆ. ನಾನು ಅವರಿಗೆ ಮರ್ತು ಹೋಗ್ಬೇಕು ಅಂತಿದ್ದೆ. ನನಗೆ ಇನ್ವಿಟೇಷನ್ ಬಂತು, ಆಲ್ ಇಂಡಿಯಾ ಮ್ಯಾಜಿಷಿಯನ್ ಕರ್ನಾಟಕದಿಂದ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ. ಹೋಗಬೇಕು. ಹೇಗೆ ಹೋಗೋದು? ಟ್ರೈನಲ್ಲಿ ಹೋಗೋದು ನನಗೆ ಅನುಭವ ಇಲ್ಲ. ನಾನು ಬಸ್ಸಿನಲ್ಲಿ ಹೋಗಿದ್ಬಿಟ್ಟು ಟ್ರೈನ್ ಯಾವುದಲ್ಲೂ ನಾನು ಕೂತವನೇ ಅಲ್ಲ. ಮತ್ತು ಎರಡನೇದಾಗಿ ಹಣ ಬೇಕು. ನಮ್ಮದು ದೊಡ್ಡ ರಿಚ್ ಫ್ಯಾಮಿಲಿ ಅಲ್ಲ, ಒಂದು ಕೃಷಿಕ ಕುಟುಂಬ. ನಾನು PUC ಓದ್ತಾ ಇದ್ದೆ. 68ರಲ್ಲಿ PUC ತೆಗೆದಿದ್ದೇನೆ. ವೀರೇಂದ್ರ ಹೆಗಡೆ ಅವ್ರ ಹತ್ರ ಹೋದೆ. ಅವರು ಪಟ್ಟಕ್ಕೆ ಬಂದ ವರ್ಷ. ಅವ್ರ ಹತ್ರ ಹೇಳಿದೆ, ಹೀಗೆ ಒಂದು ಇನ್ವಿಟೇಷನ್ ಬಂದಿದೆ, ಪ್ರಿನ್ಸಿಪಾಲ್ರು ರಜೆ ಕೊಡ್ತಾರೆ ಎಲ್ಲೋ ಗೊತ್ತಿಲ್ಲ, ಎಂತ ಮಾಡೋದು, ದುಡ್ಡು ಇಲ್ಲ ಅಂತ ಹೇಳಿದೆ. ಇದಕ್ಕೆಲ್ಲ ಯೋಚನೆ ಮಾಡಲಿಕ್ಕಿಲ್ಲ, ಹೋಗಿ ಕಲ್ಕತ್ತಕ್ಕೆ, ನಿಮ್ಮ ಹೋಗಿ ಬರೋ ಎಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ, ಪ್ರಿನ್ಸಿಪಾಲ್ರಿಗೆ ರಜೆ ಎಲ್ಲ ನಾನು ಹೇಳ್ತೇನೆ, ಹೋಗಿ ಹೆಸರು ತಗೊಂಡು ಬರ್ತೀನಿ, ಮಂಜುನಾಥ ಸ್ವಾಮಿಯ ಪ್ರಸಾದ ತಗೊಳ್ಳಿ ಅಲ್ಲಿ ಹೋದೆವು. ಹೋಗುವಾಗ ನನ್ನ ಅಣ್ಣ ನನ್ನ ಜೊತೆಲಿ ಕರ್ಕೊಂಡೆ, ನನಗೊಬ್ಬನಿಗೆ ಹೋಗ್ಲಿಕ್ಕೆ ಹೆದರಿಕೆ ಆಗಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೋದು, ನಗಾಡ್ಬರುತ್ತೆ ಎಲ್ಲರೂ, ನಗಾಡ್ತಾರೆ ಎಲ್ಲರೂ, ಆದರೆ ಅನಿವಾರ್ಯವಾಗಿ ಹೇಳ್ತಾರೆ, ವಿಷಯ ಹೇಳ್ತೇನೆ. ಟ್ರೈನಲ್ಲಿ ಹೋಗುವಾಗ ಜಾಗ್ರತೆ, ಪಿಕ್ ಪಾಕೆಟ್ ಆಗ್ತದೆ ಅಂತ ನನಗೆ ಉಳಿದವರದಲ್ಲಿ ಉಪದೇಶ ಆಯಿತು ಊರಿಂದ. ಸರಿ ಅಂತ ಹೇಳಿದೆ. ನಾನು ಹೋದೆ. ಒಬ್ಬರು ನನ್ನ ಫ್ರೆಂಡ್ ಒಬ್ಬರು ತಾಯತ ಮಾಡೋರು ಇತ್ತು. ಅವ್ರ ಕೈ ಇನ್ನೊಂದು ದೊಡ್ಡ ತಾಯತ ಮಾಡಿಸಿದೆ, ಉರ್ಕು ಅಂತ ಹೇಳ್ತಾರಲ್ಲ, ತಾಯತ ಮಾಡಿ ಸ್ವಲ್ಪ ದೊಡ್ಡ ಸೈಜ್ ಮಾಡಿ 100 ರೂಪಾಯಿ ನೋಟನ್ನು, ಅವಾಗ 500 ರೂಪಾಯಿ 100 ಇತ್ತು, 100 ರೂಪಾಯಿನ ಚಿಕ್ಕ ರೋಲು ಮಾಡಿ ಆ ತಾಯತದ ಒಳಗೆ ಇಟ್ಟೆ. ತಾಯತದ ಒಳಗೆ ಇಟ್ಟು ಅದಕ್ಕೆ ಒಂದು ಪಟ್ಟೆ ನೂಲು ಹಾಕಿ ಸೊಂಟಕ್ಕೆ ಕಟ್ಟಿಕೊಟ್ಟೆ. ಆಮೇಲೆ ಹೋದೆ. ಪಿಕ್ ಪಾಕೆಟ್ ಆಗಿ ಮಾಡ್ತಾರೆ, ಇದು ನನ್ನ ಐಡಿಯಾದಲ್ಲಿ. ಕಲ್ಕತ್ತಾಗೆ ಹೋಗಿ ಹೋದ ಕೂಡಲೇ ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು ನನ್ನ ಕರ್ಕೊಂಡು ಹೋಗ್ಬೇಕು. ಒಬ್ಬರು ಭೂಪೇನ್ ಸೂರ್ ಅಂತೇಳಿ ಏಜ್ ಮ್ಯೂಸಿಷಿಯನ್, ಬರೋ ಒಳ್ಳೆ ಮನುಷ್ಯ. ಅವರ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ. ಬೇಸ್ಮೆಂಟಲ್ಲಿ ಒಂದು ರೂಮ್ ಇತ್ತು. ನಾವು ಹೋದ ಕೂಡಲೇ ಮಾತ್ರ ನೀವು ಇವತ್ತು ಉಳ್ಕೊಳ್ಳಿ, ನಾಳೆ ಮಾತಾಡೋಲ್ಲ ಇದೆ ಅಂತ ಹೇಳಿದ್ರು. ಮತ್ತು ಅಣ್ಣ ಮತ್ತು ನಾವಿಬ್ಬರು ಹೋಗಿ ಅಲ್ಲಿ ರಾತ್ರಿ ಮಲ್ಕೊಳ್ಳಿಕ್ಕೆ ಬಾಗಿಲು ಹಾಕ್ಲಿಕ್ಕೆ ನೋಡುವಾಗ ಗೋಡೆಯಲ್ಲಿ ಎಲ್ಲ ರೆಡ್ ಸ್ಪಾಟುಗಳಿತ್ತು, 7-8 ಸ್ಪಾಟ್ ಇತ್ತು. ಕೂಡಲೇ ನೆನಪಾಯಿತು. ಅಣ್ಣ ಹೇಳಿದ, ಇಲ್ಲಿ ಕಲ್ಕತ್ತಲ್ಲಿ ಕಾಳಿಗೆ ಬಲಿ ಕೊಡ್ತಾರಂತೆ ನೋಡಿ, ಇಲ್ಲಿ 8 ಸ್ಪಾಟ್ ಉಂಟು, ಬಹುಶಃ ಇದುವರೆಗೆ 8 ಜನರನ್ನು ಇವರು ಬಲಿ ಕೊಟ್ಟಿದ್ದಾರೆ. ಈಗ ನಮ್ಮನ್ನಿಬ್ಬರನ್ನು ಕೊಟ್ಟು ನಾಳೆ 10 ಆಗ್ತದೆ ಅಣ್ಣ ಹೇಳಿದ. ನನಗೂ ಹೆದರಿಕೆ ಆಯಿತು. ಅನಿಸ್ದಾಗೆ ಜಾಗ್ರತೆ ಮಾಡುವ ಅಂತ ಹೇಳಿದ್ರೆ ನಾವು ಬಾಗಿಲು ಹಾಕಿ ನಮ್ಗೆ ಮಲ್ಕೊಳ್ಳಿಕ್ಕೆ ಕೊಟ್ಟ ಕಾಟನ್ ಡೋರಿಗೆ ಅಡ್ಡ ಇಟ್ಟು ನಾವು ಕೆಳಗೆ ಮಲ್ಕೊಂಡ್ರು. ಆಯ್ತು. ಬೆಳಿಗ್ಗೆ ಆದ ಕೂಡಲೇ ಬಾಗಿಲು ಬಡಿತು. ನಾನು ಬಾಗಿಲು ತೆಗೆದೆ. ಒಬ್ಬರು ಮುದುಕಿ ಬಂದರು, ಕೈಯಲ್ಲೊಂದು ಪ್ಲೇಟ್ ಹಿಡ್ಕೊಂಡು ಬಂದು ಹೀಗೆ ಪ್ಲೇಟಿಗೆ ಕೈ ಮತ್ತೆ 2 ಸ್ಪಾಟ್ ಹಾಕಿದ್ರು. ನಮ್ಗೆ ಅಷ್ಟೇ ಆಯಿತು, ಎಂಥದ್ದು ಇವತ್ತೆರಡು ಹಾಕಿದ್ರಲ್ಲ ಅಂತೇಳಿ. ಆಮೇಲೆ ಜಯಂತ್ ಅಂತೇಳಿ ಅವ್ರ ಮಗ ಇದ್ದ, ಭೂಪೇಶ್ವರ್ ಅಂತೇಳಿ, ಅವನ ಕೈಲಿ ಕೇಳಿದೆ, ಇದೆಂಥದ್ದು ಮಾರ್ಕಿಂಗ್ ಅಂತ ಕೇಳಿದೆ. ಅದು ನಮ್ಮ ಅಮ್ಮನಿಗೆ ಕೆಲಸ ಇಲ್ಲ, ಅದು ಹಾಲಿನ ಲೆಕ್ಕ, ಎಷ್ಟು ಲೀಟರ್ ಹಾಲು ತಗೊಂಡು ನಮ್ಮೂರಲ್ಲೆಲ್ಲ ಇದ್ರಲ್ಲಿ ಆಗ್ತಾರೆ. ಹೌದು, ಆಗ್ತಾರಲ್ಲ, ಇದು ಅಂತ ಹೇಳಿದ್ರು. ಸೊ ನಮಗೆ ನಗು ಬಂತು. ಮತ್ತು ಕಾನ್ಫರೆನ್ಸಿಗೆ ಹೋದೆವು. ಕಾನ್ಫರೆನ್ಸಲ್ಲಿ ಭಾಳ ಜನದ ಪರಿಚಯ ಆಯ್ತು ನಮಗೆ. ಅಲ್ಲಿ ಕಲೀಲಿಕ್ಕೂ ಸಿಕ್ತು ತುಂಬ. ಅಲ್ಲಿ ಈ ಪ್ರೊಫೆಸರು ಅಂತೇಳಿ ನನಗೆ ಸರ್ಟಿಫಿಕೇಟ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದಕ್ಕೆ ಅವ್ರು ಕೊಟ್ಟದ್ದು ಬೀಳ್ತಾರೆ. ಸರ್ಕಾರ PC ಸರ್ಕಾರ ಸೀನಿಯರ್ ಅವರ ಸಂಸ್ಥೆ. 68ರಲ್ಲಿ ಒಂದು ವಿಶೇಷವಾದ ನಮಗೆ ಜೀವನದಲ್ಲಿ ಬದಲಾವಣೆ ತರಂತ ಒಂದು ಘಟನೆ. ಈಗ ನಿಮ್ಮದೇ ಆದಂಥ ಮ್ಯಾಜಿಕ್ಕಿನ ಒಂದು ಶೋಧಿತ ಕೆಲವು ಸಂಗತಿಗಳನ್ನು ಹೇಳಿ. ಮತ್ತು ಸಾಮಾನ್ಯವಾಗಿ ಬೇರೆಯವರು ಮಾಡೋ ಮ್ಯಾಜಿಕ್ಕೇ ಆದರೂ ಕೂಡ
ನಾನು ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ಕಾಪಿ ಮಾಡ್ತಿರ್ಲಿಲ್ಲ. ಅದಕ್ಕೆ ನನ್ನ ತನವನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದೆ. ಭಾಳ ಐಟಮ್ಸ್ಗಳಿದೆ. ಈಗ ಒಂದು ಎಸ್ಕೇಪ್ ಬಾಕ್ಸ್ ಅಂತ ನಾವೇನು ಮಾಡ್ತೇವೆ, ಆ ಪೆಟ್ಟಿಗೆಯಿಂದ ಮಾಯ ಆಗಿ ಇನ್ನೊಬ್ಬರು ಅದರೊಳಗೆ ಬರುವಂಥ ಉಂಟು, ಅದಕ್ಕೆ ಉಪಯೋಗ ಮಾಡೋ ಸೀಕ್ರೆಟು ಅದು ನಂದು ಖಂಡಿತವಾಗಿ ಒರಿಜಿನಲ್ ಅಂತ ನಾನೇ ಓದ್ಕೊಳ್ಬೋದು. ಆವಾಗ ನನಗೆ ಹೇಳ್ಕೊಳ್ಳು ಬೇರೆ ಯಾರೂ ಇಲ್ಲ, ನಾನೇ ಐಡಿಯಾ ಮಾಡಿ ಮಾಡಿದ್ದೆ. ಹೀಗೆ ಐಟಮ್ಸ್ಗಳಾಗ್ತದೆ. ಆಮೇಲೆ ಮ್ಯಾಜಿಕ್ಕನ್ನು ಬರೀ ಎಂಟರ್ಟೈನ್ಮೆಂಟಿಗೆ ಮಾತ್ರ ಅಲ್ಲ, ಏನಾದರೂ ಕನ್ಸ್ಟ್ರಕ್ಟಿವ್ ಪರ್ಪಸ್ಸಿಗೆ ಅದನ್ನು ಬಳಸಬೇಕು. ಇದು ಪ್ರಾರಂಭದಲ್ಲೇ ನನ್ನ ಮನಸ್ಸಲ್ಲಿ ಇದ್ದ ವಿಚಾರ. ಸೊ ಡಿಗ್ರಿ ಆಯಿತು. ಡಿಗ್ರಿ ಆದ ಕೂಡಲೇ ನಾನು ಪ್ರೊಫೆಷನ್ನಾಗಿ ತಗೊಳ್ಬೇಕು ಮ್ಯಾಜಿಕ್ ಅಂತ ಹೊರಟೆ. ಅಮ್ಮ ಹೇಳಿದರು, ಬೇಡ, ನೀನು KKP ಅವ್ರದ್ದು ಪರಿಚಯ ಉಂಟು ಸಿಂಡಿಕೇಟ್, ಅಲ್ಲಿ ಹೋಗಿ ಕೆಲಸ ಕೊಡ್ತಾರೆ ಅಂತ ಹೇಳಿದ್ರು. ನಾನು ಆಯಿತು ಅಂತ ಹೇಳಿದೆ, ಹೋದೆ. ಅಂದರೆ ಅಷ್ಟರವರೆಗೆ ಊರು ಸುತ್ತಾಡಿ ಸ್ವಲ್ಪ ಸುಸ್ತು ಕೂಡ ಆಯಾಸ ಆಗಿತ್ತು. ಟೆಂಪೋದಲ್ಲಿ ಸಾಮಾನು ಹಾಕ್ಕೊಂಡು ಊರೂರು ಸುತ್ತಾಡೋದು ಪ್ರೋಗ್ರಾಮ್. ಹೋದೆ, KKP ಅವ್ರ ಹತ್ರ ಹೋಗಿ ನನಗೆ ಕೆಲಸವನ್ನು ಕೊಡಬೇಕು ಅಂತ ಹೇಳಿದೆ. ಅವ್ರು ಗೊತ್ತಿತ್ತು ನನ್ನ ಪರಿಚಯ, ಯಾಕೆಂದರೆ ಬೆಳ್ತಂಗಡಿಯಲ್ಲಿ ನಾನು ಬುಲೆಟ್ ಕ್ಯಾಚಿದ್ದು ಮ್ಯಾಜಿಕ್ ಮಾಡಿದ್ದೆ. ಅದೊಂದು ಭಾಳ ವಿಶೇಷ ಒಂದು ಅನುಭವ ಉಂಟು. ಪೊಲೀಸ್ ಇನ್ಸ್ಪೆಕ್ಟ್ರು ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ಬುಲೆಟ್ ನೀವು ಫೈರ್ ಮಾಡಬೇಕು, ನಾನು ಅದನ್ನು ಕ್ಯಾಚ್ ಮಾಡಿ ತೆಗೆದುಕೊಂಡು ಮ್ಯಾಜಿಕ್ ಮಾಡ್ತೇನೆ ಅಂತ ಹೇಳಿದೆ. ಅದು ಸಾಧ್ಯ ಇಲ್ಲ, ನಮಗೆ ಕಾನೂನು, ನನ್ನನ್ನು ಹೊರಗೆ ಹಾಕಿರೋ, ಇಲ್ಲಿ ಕೆಲಸ ತೆಗೆದಾಕಿರೋ ಅಂತ ಹೇಳಿದರು. ಮತ್ತು ಕೊನೆಗೆ ಅವ್ರಿಗೆ ಸ್ವಲ್ಪ ಹೇಳಿದೆ, ಏನು ಅಪಾಯ ಇಲ್ಲದಲ್ಲಿ, ನೀವು ಹೆದರಬೇಕಾಗಿಲ್ಲ, ನೀವು ಧೈರ್ಯವಾಗಿ ಶೂಟ್ ಮಾಡಿ ಅಲ್ಲಿಂದ ಅಂತೇಳಿ ಸ್ವಲ್ಪ ಅವರಿಗೆ ಹಿಂಟ್ಸ್ ಕೊಟ್ಟೆ. ಅದರಲ್ಲಿ ಆಯಿತು, ಫೈರ್ ಮಾಡ್ತಾರೆ ಅಂತ ಹೇಳಿ ಆಡಿಯನ್ಸ್ ನಿಂತ್ಕೊಂಡಿದ್ದು. ನಾನು ಬುಲೆಟ್ ಕ್ಯಾಚ್ ಆಡಿಯನ್ಸ್ ಸ್ಟೇಜ್ ಮಧ್ಯೆ ನಿಂತ್ಕೊಂಡು ಕೈ ಹಿಡ್ಕೊಂಡು ನಾನು ಮುಗಿತ್ತು 1 2 3 ಅಂತ ಹೇಳುವಾಗ ನೀವು ಫೈರ್ ಮಾಡಬೇಕು. ಸಮಾಜ ಮಂದಿರದಲ್ಲಿ ಕಾರ್ಯಕ್ರಮ, ಹೌಸ್ಫುಲ್ ಶೋ ಅದು. ಬಾಗಿಲು ಎಲ್ಲ ಕ್ಲೋಸ್ ಮಾಡಿತ್ತು ಹೊರಗಡೆಯಿಂದ. ಇವರು 1 2 3 ಅಂತ ಹೇಳುವಾಗ ಡಾರ್ ಅಂತ ಹೊಡೆದಾಗ ಆ ಸೌಂಡು ಹಾಲ್ನೊಳಗೆ ಬೌನ್ಸ್ ಆಗಿತ್ತು ಕಂಪ್ಲೀಟ್. ಹೊಡೆದ ಕೂಡಲೇ ನಾನು ಜೋರಾಗಿ ಕಿರ್ಚಿಕೊಂಡ್ಬಿಟ್ಟೆ. ಇದನ್ನು ಹಿಡಿಯುವಾಗ ಕಿರ್ಚಿದ ಕೂಡಲೇ ಅವ್ರು ಹೆದರಿ ಕೈಯಿಂದ ಕೋವಿ ಬಿಟ್ಟರು. ನನ್ನ ಅಣ್ಣ ಜೊತೆಲೇ ಇದ್ದ, ಅದು ಕೋವಿ ನಮ್ಮದೇ ಕೋವಿ. ಕೂಡಲೇ ಅವನು ಕೋವಿಯನ್ನು ಹಿಡ್ಕೊಂಡ್ಬಿಟ್ಟ. ಬೀಳುವಾಗ ಅವರು ನರ್ವಸ್ ಮಾಡಿದ್ರು. ಅದು ನಾನು ಮಾಡಿದ ತಪ್ಪೆಂತ ಅಂದರೆ, ನಾನು ಆ ಬೊಬ್ಬೆ ಹೊಡಿತೇನೆ ಅಂತೇಳಿ ಅವ್ರ ಹತ್ರ ಹೇಳಿರಲಿಲ್ಲ. ಅದೊಂದು ಆ ನಾಟಕೀಯತೆ ಬರಲಿ ಅಂತ ಹೇಳಿ ನಾನೊಂದು ಬೊಬ್ಬೆ ಹೊಡೆದಲ್ಲಿದ್ದ. ಅವ್ರು ಗ್ರಹಿಸಿದ್ದು ಏನೋ ಹೆಚ್ಚು ಕಡಿಮೆ ಆಯಿತು ಅಂತೇಳಿ. ಕೊನೆಗೆ ಆಯ್ತು, ಅವ್ರು ಬುಲೆಟ್ ಇದ್ದಿದ್ದು. ಅಲ್ಲಿ ನನಗೆ ಇವರೆಲ್ಲ ಪತ್ರಿಕೆಯವರೆಲ್ಲ ನನಗೆ ಬುಲೆಟ್ ಪ್ರೂಫ್ ಮ್ಯೂಜಿಷಿಯನ್ ಏನೆಲ್ಲ ಟೈಟ್ಲ್ ಕೊಟ್ಟು ಹಾಕಿ ಶುರು ಮಾಡಿದ್ರು. ಸೊ ಇದೊಂದು ಬೆಳ್ತಂಗಡಿ ಅನುಭವ ನನಗೆ. ಆಮೇಲೆ KKP ಅವ್ರು ಹೇಳಿದ್ರೆ, ಸಿಂಡಿಕೇಟ್ ಬ್ಯಾಂಕಿಗೆ ಕೆಲಸ ಸೇರಿದಾಗ ಅವರಿಗೆ ನೋಡಿ ಹೇಳಿದರು, ನಿಮಗೆ ನಾನು ಕೆಲಸ ಕೊಡೋದಿಲ್ಲ ಅಂತ ಹೇಳಿ. ಯಾಕೆ ಸರ್ ಅಂತ ಕೇಳಿದೆ. ನೋಡಿ, ನೀನು ಒಳ್ಳೆ ಮ್ಯೂಜಿಷಿಯನ್, ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಲಾವಿದರಿದ್ದಾರೆ, ಯಾವ ಯಕ್ಷಗಾನ ಯಾವ ತಗೊಂಡು ಇದ್ದಾರೆ, ಯಾರು ಮ್ಯಾಜಿಕ್ ಮಾಡೋ ನೀನು ಒಬ್ಬನೇ ಇರೋದು. ನೀನು ಬ್ಯಾಂಕಿಗೆ ಬಂದರೆ ನಿನಗೆ ಮ್ಯಾಜಿಕ್ ಮಾಡಲಿಕ್ಕೆ ನನಗೆ ಪರ್ಮಿಷನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ರೂಲ್ಸ್ ಪ್ರಕಾರ ಸಾಧ್ಯ ಇಲ್ಲ. ಆದ್ದರಿಂದ ನೀನು ಬ್ಯಾಂಕ್ ಬೇಡ, ನೀನು ಮ್ಯಾಜಿಕನ್ನೇ ಪ್ರೊಫೆಷನ್ಗೆ ತಗೋ ಅಂತ ಹೇಳಿದ್ರು. ನನಗೆ ಅನಿಸ್ತು, ಆಯಿತು ಅಂತ ಆಯಿತು. ಆದರೆ ನನಗೆ ದುಡ್ಡು ಬೇಕಲ್ಲ, ನನ್ನ ಹಣ ಇಲ್ಲ ಅಂತ ಹೇಳಿದೆ. ಎಷ್ಟು ಬೇಕು ಅಂತ ಹೇಳಿದೆ. ಬ್ಯಾಂಗ್ಳೂರಿನಲ್ಲಿ ಒಬ್ಬರು ಅಪ್ಪಯ್ಯ ಅಂತ ಹೇಳಿ ಒಬ್ಬರು ಮ್ಯೂಜಿಷಿಯನು, ಅವರು ತಮ್ಮ ಸಂಪೂರ್ಣ ಸಾಮಾನನ್ನೇ ನಾನು ಮಾರ್ತೇನೆ, ಸ್ಟೇಜ್ ಸೆಟ್ಟಿಂಗು, ಕರ್ಟನ್ನು, ಲೈಟ್ಸ್ ಎಲ್ಲ ಕೊಡ್ತೇನೆ, 50,000 ಕೊಡ್ತೇನೆ, ಯಾರು ಬೇಕಿದ್ರೆ ತಗೊಳ್ಳಿ ಅಂತ ಅವರು ಅನೌನ್ಸ್ ಮಾಡಿದರು. ತಕ್ಷಣ ನೆನಪಾಯಿತು. KKP ಅವ್ರಿಗೆ ಹೇಳಿದೆ. KKP ಅವರು ಹೇಳಿದರು, ಅಷ್ಟೇ ಅಲ್ವಾ ಅಂತ ಹೇಳಿದ್ರು. ಕೂಡಲೇ ಅಲ್ಲಿಂದ ಚೇರ್ಮನ್ ಅವರು ಅಲ್ಲಿಂದಲೇ ಪುತ್ತೂರು ಬ್ರಾಂಚ್ಗೆ ಡಯಲ್ ಮಾಡಿದರು. ಅಲ್ಲಿ ಒಬ್ಬರು ಜನಾರ್ದನ್ ಪೈ ಅಂತ ಅವ್ರ ಮ್ಯಾನೇಜರ್ ಇದ್ದರು. ಕೂಡಲೇ ಇವರು ಅವರ ಕೊಂಕಣಿ ಭಾಷೆಯಲ್ಲಿ ಹೇಳಿದ್ದು, ಬೇರೆ ಜನಾರ್ದನ್, ನಾವು ಶಂಕರ್ಗೆ ಪೇಟೆ ಇತ್ತು, ನಾನು ಶಂಕರ್ನ ಕಳಿಸ್ತೇನೆ, 50,000 ರೂಪಾಯಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮಲ್ಲಿ ಲೋನ್ ಕೊಡು ಅಂತ ಹೇಳಿದ್ರು. ನನ್ನ ಹತ್ರ ಹೇಳಿದ್ರು, ಹೋಗಿ ನೀವು ಪುತ್ತೂರು ಬ್ರಾಂಚಿಗೆ ಹೋಗಿ ಅಂತ ಹೇಳಿದ್ರು. ಪುತ್ತೂರು ಬ್ರಾಂಚಿಗೆ ಹೋದೆ, ಲೋನ್ ಕೊಟ್ಟರು. ಆ ದುಡ್ಡು ತಗೊಂಡೋಗಿ ಬ್ಯಾಂಗ್ಳೂರಿನಲ್ಲಿ ಇವ್ರಿಗೆ ಕೊಟ್ಟೆ. ಅವ್ರ ಹತ್ರ ಹೇಳಿದೆ, ನಿಮ್ಮ ಅಸಿಸ್ಟೆಂಟ್ಸನ್ನು ಸ್ವಲ್ಪ ಸಮಯಕ್ಕೆ ನನ್ನ ಜೊತೆ ಕಳಿಸಿ, ನಮ್ಮವರಿಗೆ ಟ್ರೈನಿಂಗ್ ಆಗಲಿ ಅವರಿಗೆ ಅಂತೇಳಿ. ಹಾಗೆ ಇಬ್ಬರು ಅಸಿಸ್ಟೆಂಟು, ಅನ್ವರ್ ಮತ್ತು ಮುತ್ತು ಅಂತ ಹೇಳಿದ್ರು, ಅವರು ಕೂಡ ನಮ್ಮ ಜೊತೆ ಬಂದರು. ಎಲ್ಲ ಸೇರ್ಕೊಂಡ್ಬಿಟ್ಟು ಸಾಮಾನು ತುಂಬಿಕೊಂಡು ಇಡೀ ದೇಶ ಸುತ್ತಿದೆ ಪ್ರೋಗ್ರಾಮ್. ಇದು 72ರಿಂದ